ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ, ವೀಕೆಂಡ್ ಆಗಿರೋದ್ರಿಂದ. ಸೊ ಇಲ್ಲಿ ಊಟಕ್ಕಂತ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಅದು ನಮ್ಮ ಮನೆ ಹತ್ರನೇ ಪಂಜಾಬಿ ಡಾಬಾ ಅಂತ ಇದೆ. ಅಲ್ಲಿ ಪಾನಿಪುರಿ ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ವಿ. ನಾವು ಊರಿಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 2:30 ಆಗಿತ್ತು. ಹಂಗಾಗಿ ಲಾಗಿಂಗ್ ಕಂಟಿನ್ಯೂ ಮಾಡಿಲ್ಲ. ಸೊ ಇದು ಮಾರ್ನಿಂಗ್ ಆಗಿರುತ್ತೆ, ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಅಂತೂ ಸಖತ್ತಾಗಿರುತ್ತೆ ಊರಲ್ಲೆಲ್ಲ. ಈ ಸಿಟಿಲಾದರೆ ಬರೀ ವೆಹಿಕಲ್ಸ್ ಬಟ್ ಊರಲ್ಲಿ ಆ ಥರ ಆಗಿರಲ್ಲ. ಒಂಥರ ವೆದರೇ ಚೆನ್ನಾಗಿರುತ್ತೆ. ಸೊ ಎದ್ದಾದ್ಮೇಲೆ ಎಲ್ಲರೂ ಎದ್ದಾದ್ಮೇಲೆ ನಾವು ತೋಟಕ್ಕೆ ಹೋಗೋಣ. ಬೆಳಗ್ಗೆ ಚೆನ್ನಾಗಿರುತ್ತೆ ಒಂಥರ ವೆದರು. ಆಮೇಲೆ ಬಿಸಿಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಏನು ಟಿಫನ್ ತಿಂದಲ್ಲ, ಏನು ರೆಡಿ ಆಗ್ತಲೇ, ಫ್ರೆಶಪ್ ಸಮೇತ ಆಗ್ತಲೇ ಎಲ್ಲ ತೋಟಕ್ಕೆ ಹೋಗ್ತಾಯಿದ್ದೀವಿ. ಸೊ ನಮ್ಮ ತೋಟಕ್ಕೆ ಹೋಗ್ಬೇಕಂದ್ರೆ ಕಾರಲ್ಲಿ ಹಿಂಗೆ ತೋಟದೊಳಗಸಿನೇ ಹೋಗಬೇಕು. ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ. ಯಾಕಂದರೆ ಸುತ್ತಮುತ್ತ ತೋಟ ಇರುತ್ತೆ, ಮತ್ತು ಕಾರಲ್ಲಿ ಹೋಗೋದು ಒಂಥರ ಫೀಲು. ಇವಾಗ ತೋಟಕ್ಕೆ ಬಂದ್ವಿ. ನಮ್ಮ ಅತ್ತೆ ನಮ್ಮ ಮಾವ ಕಷ್ಟಪಟ್ಟು ಬೆಳೆಸಿರೋದು ಇದು ತೋಟ. ಏನೋ ಒಂಥರ ನೆಮ್ಮದಿ. ಊರಿಗೆ ಹೋದರೆ ತೋಟಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ನಮ್ಮ ಪ್ರಶಾಂತ್ಗಂತೂ ಯಾವಾಗಲೂ ತೋಟದಲ್ಲೇ ಬಿಟ್ಟರು ನೆಮ್ಮದಿಯಾಗಿದ್ಬಿಡ್ತಾನೆ. ಇದ್ರ ಬಗ್ಗೆನೇ ಇಂಟ್ರೆಸ್ಟ್ ಜಾಸ್ತಿ. ನನಗೆ ಬೆಂಗಳೂರಲ್ಲಿ ಇರೋಕ್ಕೆಲ್ಲ ಇಷ್ಟ ಇಲ್ಲ. ಇದು 3 ವರ್ಷದ ಗಿಡ, ಇನ್ನೂ ತುಂಬಾ ಚೆನ್ನಾಗಿ ಬಂದಿದೆ. 3 ವರ್ಷಕ್ಕೇ ಆಲ್ಮೋಸ್ಟ್ ಫಲ ಕೊಡ್ತಾಯಿದೆ ಎಲ್ಲ ಗಿಡನೂ. ಒಂಬಾಳೆ ಎಲ್ಲ ಹೊಡೆದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಮಾತ್ರ. ಇನ್ನು 3 ವರ್ಷದ ಗಿಡನೇ ಅನಿಸೋದಿಲ್ಲ. ಇದೆಲ್ಲ 3 ವರ್ಷದ ಗಿಡನೇ. ಎಷ್ಟೊಂದು ಒಂಬಳೆ ಹೊಡೆದಿದೆ ಇದರಲ್ಲೆಲ್ಲ ಆಲ್ರೆಡಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಶ್ರೇಯಸ್ಸು ಪೂರ್ತಿ ಹಳ್ಳಿಯವನೇ ಆಗ್ಬಿಟ್ಟಿದ್ದಾನೆ. ಅವನಿಗೂ ಸಿಟಿಲಿರೋಕ್ಕಿಂತ ಜಾಸ್ತಿ ತುಂಬ ಹಳ್ಳಿಲಿರೋಕ್ಕೆ ಇಷ್ಟ. ಆ ವೈಬ್ನ ತುಂಬ ಎಂಜಾಯ್ ಮಾಡ್ತಾನೆ ಹಳ್ಳೀಲಿ ಬಂದ್ಬಿಟ್ಟು. ಇವನು ನಿಂತ್ಕೊಂಡು ನೋಡ್ತಾನೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ಒಂಬಳೆಲ್ಲ ಹೊಡೆದಿದೆ. 3 ವರ್ಷಕ್ಕೇ ಆಲ್ರೆಡಿ ಕಾಯಿ ಕಟ್ಟಿ ನಿಂತಿದೆ ಗಿಡ. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಇನ್ನು ಒಂಬಳೆ ಬಿಚ್ಕೊಂಡಿರಲಿಲ್ಲ ಅಂತ ಇವರೇ ಇನ್ಸ್ಟಾಗ್ರಾಮಿಗೆ ಒಂದು ವೀಡಿಯೋ ಹಾಕೋಕ್ಕೆ ಅಂತ ಇವರೇ ಬಿಚ್ಚಿಬಿಟ್ಟು ಒಂಬಳೆನ ಇಲ್ಲಿ ತೋರಿಸ್ತವ್ರೆ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದುಬಿಟ್ಟು ತಿಲಕ ಪ್ರಶಾಂತ್ ಅಂತಲೇ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕೋಕ್ಕೆ ಒಂಬಳೆಲ್ಲ ಬಿಚ್ಚಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು, ಇವನು ಕರು ದನ ಮೇಕೆ ಅಂದ್ಕೊಂಡಿರ್ತಾನಲ್ಲ, ಅಲ್ಲಿಂದ ನಾನು ಕರಿಗೆ ಹಸುಗೆ ಹುಲ್ಲು ಹಾಕ್ತೀನಿ ಅಂತ ಏನೇನೋ ಕೂಡಿಕೊಂಡು ತಗೊಂಡು ಹೋಗ್ತಾನೆ. ಅವನು ಹೋಗೋದೇ ಕಷ್ಟ, ಅದರಲ್ಲಿ ಇವನ್ನೆಲ್ಲ ಬೇರೆ ಎತ್ಕೊಂಡು ನಾನು ಹಸುಗೆ ಹುಲ್ಲು ಬೇಕು, ಮೇಕೆಗೆ ಬೇವಿನ ಸೊಪ್ಪು ಹಾಕಬೇಕು ಅಂತ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ನಮ್ಮ ತೋಟದಲ್ಲಿ ಎಳ್ನೀರು ಸಿಗುತ್ತೆ. ಎಳ್ನೀರು ಕುಟ್ಕೊಂಡು, ಅದು ಮಾರ್ನಿಂಗ್ ಎಳ್ನೀರು ಅಂದರೆ ಸೂಪರಾಗಿರುತ್ತೆ. ತಣ್ಣಗೆ ಒಳ್ಳೆ ಫ್ರಿಜ್ಜಲ್ಲಿ ಇಟ್ಟಿರೋ ಥರ ಸಖತ್ತಾಗಿರುತ್ತೆ ಮಾತ್ರ. ಅಲ್ಲಿಂದ ಹೊರಟ್ವಿ. ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು, ಫೋಟೋಸ್ ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು, ನೋಡಿ ಏನು ಮಾಡ್ತಾರೆ ಅಳಿಯ ಮಾವ ಒಂದು ಸ್ವಲ್ಪನೂ ಇದಿಲ್ಲ. ಅಲ್ಲಿಂದ ಬಂದು ಫ್ರೆಶಪ್ ಆಗಿ ಮನೇಲಿ ವಾರ ಇತ್ತು. ನಮ್ಮ ಅತ್ತೆ ಅಡುಗೆ ಎಲ್ಲ ಮಾಡ್ತಾಯಿತ್ತು. ನಾವು ಫ್ರೆಶಪ್ ಆಗಿ ಇನ್ನೇನು ಪೂಜೆ ಮಾಡೋಣ ವಾರ ಅಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಶಾವಿಗೆಗೆ ಅಂತ ಇನ್ನೇನು ಪೂಜೆ ಎಲ್ಲ ಮುಗೀತು. ನಮ್ಮತ್ತೆ ಶಾವಿಗೆ ಒತ್ತಕ್ಕೆ ಅಂತ ರೆಡಿ ಮಾಡ್ಕೊತೈತೆ. ಆಲ್ರೆಡಿ ಎಲ್ಲ ಮುದ್ದೆ ಎಲ್ಲ ತೋಳಿಸಿ ಇಟ್ಟೈತೆ. ಬನ್ನಿ ಶಾವಿಗೆ ಮಾಡೋಣ, ತಿನ್ನೋಣ. ನೀವೇ ನೋಡಿ ಏನು ಮಾಡ್ತೀವಿ ಅಂತ. ಬಂದುಬಿಟ್ಟ ನಾವು ಶಾವಿಗೆ ಒತ್ತಬೇಕಾದ್ರೆ ನಾನು ಒತ್ತೀನಿ, ನಾನು ಮಾಡ್ತೀನಿ ಅಂತ. ಅವ್ನ ಕೈಲಿ ಒತ್ತೋಕ್ಕೂ ಆಗ್ತಾಯಿಲ್ಲ. ಬಟ್ ಆದರೂ ಟ್ರೈ ಮಾಡ್ತಾವನಲ್ಲ ಪಾಪ, ನಾನು ಒತ್ತೀನಿ ನಾನು ಮಾಡ್ತೀನಿ ಅಂತ. ಈ ಥರದ ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಅವನಿಗೆ.
ನಾನು ಮಾಡಬೇಕು ಅಂತ ಬಂದ್ಬಿಟ್ಟ. ಅದನ್ನು ತಿರುಗ್ಸೋಕ್ಕೂ ಆಗಲ್ಲ, ಆದರೂ ಟ್ರೈ ಮಾಡ್ತಾವನೆ. ಬೇಗ ಬೇಗ ತಿರುಗಿಸು ಅಂತ ನಾವು ಹೇಳ್ತಾ ಇದ್ದೀವಿ, ಆದರೂ ಟ್ರೈ ಮಾಡ್ತಾವನೆ. ನೋಡಿ ನೀವೇ. ಶಾವಿಗೆ ರೆಡಿ ಆಯಿತು, ಏನು ತಿನ್ನಬೇಕಷ್ಟೇ. ಬಟ್ ಇವತ್ತು ಶನಿವಾರ ವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅತ್ತೆ ನೀವು ಶಾವಿಗೆ ಒಂದು ಮಾಡಿಟ್ಟೋಗಿ, ಮಿಕ್ಕಿನ ಎಲ್ಲ ಮಾಡ್ಕೊತೀನಿ ಅಂತ ಕಡಲೆ ಬೀಜ ಎಲ್ಲ ಹುರಿದಿಟ್ಟು ಅದಕ್ಕೆ ಪುಡಿ ಆ ಥರ ಎಲ್ಲ ಮಾಡ್ತಾರೆ ಶಾವಿಗೆ ಹಾಕ್ಕೊಳ್ಳೋಕ್ಕೆ. ಸೊ ದೇವಸ್ಥಾನಕ್ಕೆ ಬಂದ್ವಿ ನಾವು. ನಮ್ಮೂರಿಂದ ಒಂದು ಸ್ವಲ್ಪ ದೂರ ಇದೆ, ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ತುಂಬ ಪವರ್ಫುಲ್ ದೇವರು ಮಾತ್ರ ಇದು. ನಮ್ಮ ಮನೇಲಿ, ನಮ್ಮ ಪ್ರಶಾಂತ್ ಅವ್ರ ಮನೇಲಿ ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಫಸ್ಟು ಈ ದೇವ್ರನ್ನ ಕೇಳ್ಬಿಟ್ಟೇ ಮಾಡೋದು. ಕಾಟಮಾಲಿಂಗೇಶ್ವರ ಅಂತ ಇಕ್ನೂರಲ್ಲಿದೆ, ತುಂಬಾ ಪವರ್ಫುಲ್ ದೇವರು. ಅಲಂಕಾರ ಅಂತೂ ಆ್ಯಕ್ಚುಲಿ ಇದು ವಾರ ಬಂದ್ಬಿಟ್ಟು ಭಾನುವಾರ, ನಾವು ಭಾನುವಾರ ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು ಶನಿವಾರನೇ ಬಂದಿದ್ದೀವಿ. ಭಾನುವಾರ ಬಂದರೆ ಅಲಂಕಾರ ಅಂತೂ ತುಂಬ ಚೆನ್ನಾಗೇ ಮಾಡಿರ್ತಾರೆ. ಅಲ್ಲೋದ್ಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ನಮ್ಮ ಆಫೀಸ್ ಕೊಲೀಗು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಆಯಿತು. ಒಂದು 7:30 8 o'clock ಆಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಆಯಿತು. ಅಲ್ಲೆಲ್ಲ ತುಂಬ ದಿವಸದ ಮೇಲೆ ಹೋಗಿದ್ವಲ್ಲ, ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀವಿ.